ಇವತ್ತು ಇಲ್ಲಿ ನಾವು ಉಭಯ ಶ್ರೀಪಾದರು ಕೂಡ ಇಲ್ಲಿ ಸಮಾಗಮವನ್ನು ಮಾಡಿದ್ದೇವೆ. ಇವತ್ತು ಲೌಕಿಕವಾಗಿ 12 ಗಂಟೆ ಒಳಗಾಗಿ ನಾವು ಇಲ್ಲಿಂದ ನಿರ್ಗಮಿಸಬೇಕು. ಆದರೂ ನಮ್ಮ ಸೌಹಾರ್ದದ ಒಂದು ಬಾಂಧವ್ಯ ಆ ಲೌಕಿಕದ ಸಮಯವನ್ನು ಕೂಡ ಮೀರಿ ಇವತ್ತು ನಾವು ಇಲ್ಲಿದ್ದು ಉಭಯ ಸ್ವಾಮಿಗಳು ಕೂಡ ಸಮಾಜಕ್ಕೆ ಸಂದೇಶವನ್ನು, ಶಾಂತಿ ಸಂದೇಶವನ್ನು, ಸೌಹಾರ್ದದ ಸಂದೇಶವನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಶಿಷ್ಯರು ಮತ್ತು ಭಕ್ತರಿಗೆ ನಾವು ತಿಳಿಸುವುದೇನು ಅಂತಂದರೆ, ಈ ಸೌಹಾರ್ದದ ಒಂದು ಪರಿಪೂರ್ಣತೆ ಆಗಬೇಕು. ಇದಕ್ಕೆಲ್ಲ ಮಠದ ಶಿಷ್ಯರು, ಭಕ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಇರಬೇಕು. ನಾವು ಉಭಯ ಸ್ವಾಮಿಗಳವರು ಕುಳಿತುಕೊಂಡು ಮಾತನಾಡಿ ಉಭಯ ಮಠಗಳಿಗೂ ಗೌರವ ಮತ್ತು ಯಾವುದಕ್ಕೂ ಚ್ಯುತಿಬಾರದಂತೆ ಒಳ್ಳೆ ರೀತಿಯಾದ ಪರಿಷ್ಕಾರಗಳನ್ನು ಕಂಡುಕೊಳ್ತೇವೆ. ಮಧ್ಯದಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ವ್ಯಕ್ತಿಗಳಿಂದ ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯದ ಮಾತುಗಳನ್ನು ಆಡಿದರೆ ಸೌಹಾರ್ದಕ್ಕೆ ಅದೆಲ್ಲ ಧಕ್ಕೆ ಬರುತ್ತೆ. ನಾವು ನೀವೆಲ್ಲರೂ ಕೂಡ ನಮ್ಮ ಸಮುದಾಯದ ಸೌಹಾರ್ದ ಶಾಂತಿಯನ್ನು ಅಪೇಕ್ಷಿಸುವವರಾದ್ದರಿಂದ ಕೇವಲ ನಾವು ಮಾತ್ರೇಣ ಪೌರುಷಂ ಕ್ರಿಯಾ ಕೇವಲ ಉತ್ತಮಂ ಅಂತ ಕೇವಲ ಮಾತಿನಲ್ಲಿ ಸೌಹಾರ್ದ ಆಗಲಿ ಅಂತಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿದಾಗ ಮಾತ್ರ ಇದು ಪರಿಪೂರ್ಣವಾಗತ್ತೆ. ಆದ್ದರಿಂದ ಈ ಎಲ್ಲ ಮಾತುಕತೆಗಳು ಯಾವತ್ತೂ ಆಗಬಾರ್ದು. ಈ ಮಾತುಕತೆಗಳಾಗುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ, ಟೀಕಾ ರೂಪವಾಗಿ ರಚನೆ ಮಾಡಿದ್ದಾರೆ. ಇನ್ನೊಂದು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ, ಉತ್ತರ ಪ್ರಸ್ಥಾನವಾದಂತಹ ಅನುವ್ಯಾಖ್ಯಾನಕ್ಕೆ ಅವರು ಸನ್ಯಾಯ ರತ್ನಾವಳಿ ಎಂಬತಕ್ಕಂತಹ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದನ್ನ ರಚನೆ ಮಾಡಿದ್ದಾರೆ ಅಂತ ಇಷ್ಟೇ ಹೇಳದೆ ಭಾಷ್ಯಾನುಭಾಷ್ಯಾಶಯ ಬೋಧಯಿತು. ಭಾಷ್ಯದ ವ್ಯಾಖ್ಯಾನವಾದಂತಹ ಸತರ್ಕ ದೀಪಾವಳಿ ಭಾಷ್ಯದ ಬೋಧವನ್ನು ಚೆನ್ನಾಗಿ ವಿಶದಪಡಿಸುವಂತಹ ವ್ಯಾಖ್ಯಾನ ಟೀಕೆ. ಇನ್ನೊಂದು ಅನುವ್ಯಾಖ್ಯಾನದ ಭಾವವನ್ನು ಚೆನ್ನಾಗಿ ಹೊರಹೊಮ್ಮಿಸುವಂತಹ ಟೀಕೆ. ಹೀಗೆ ಈ ಎರಡೂ ಗ್ರಂಥಗಳು ಅನಿಂದ್ಯವಾದದ್ದು ಎಂಬುದಾಗಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ನ್ಯಾಯಸುಧಾದಿ ಗ್ರಂಥಗಳಿಗೆ ಆದ್ಯ ಟೀಕಾಕಾರರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರನ್ನ ಅವರ ಗ್ರಂಥಗಳು ನಮಗೆ ಉಪಜೀವಿಸಿಕೊಂಡು ನಾವು ಗ್ರಂಥಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೇಳುವಾಗ ಇದನ್ನು ಉಪಜೀವಿಸಿಕೊಳ್ಳದೆ ಇದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಅಂತ. ಶ್ರೀಮದ್ ಆಚಾರ್ಯರ ತತ್ವ ಮಾರ್ಗದಲ್ಲಿ ಪ್ರಯಾಣ ಅನ್ನುವಂತಹದ್ದು ಈ ಎರಡು ಗ್ರಂಥಗಳನ್ನ ಅನುಸರಿಸದೇ ಇದ್ರೆ ಅಥವಾ ಆದ್ಯ ಟೀಕಾಕಾರರಾದ ಪದ್ಮನಾಭ ತೀರ್ಥರ ಗ್ರಂಥಗಳು ನಮಗಿಲ್ಲದೆ ಇದ್ರೆ ಆಚಾರ್ಯರ ನೇರವಾದ ಅಭಿಪ್ರಾಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಎಂಬುದಾಗಿ ಆ ಎರಡು ಗ್ರಂಥ, ಅವರ ಗ್ರಂಥಗಳ ಎಲ್ಲ ಗ್ರಂಥಗಳು